ಈಗ ನೀವು ನೋಡ್ರಿ, ಮನ್ಯಾಗ ಎಷ್ಟೋ ಮಂದಿ ಮನ್ಯಾಗ ನಮ್ಮ ಆಕಳು ಸತ್ತಾವ, ದನ ಸತ್ತಾವ, ಕುರಿ ಕೋಳಿ ಸತ್ತಾವ. ಒಂದರ ದೆವ್ವಾಗಿ ಬಡ್ಕೊಂಡಿದ್ದು ಕೇಳಿವೆನ್ನು? ಮತ್ತು ಮನುಷ್ಯರ ಯಾಕೆ ದೆವ್ವ ಆದ್ರೆ ಹೇಳ್ರಿ? ಹೆಸರು ಹೇಳ್ತಾವ, ಮತ್ ಏನೇನು ಬೇಕಂತ ಹೇಳ್ತಾವ ಅಂದ್ರ ಅವು ಆಸೆ ಇಟ್ಕೊಂಡು ಸತ್ತಿರ್ತಾವ. ಇಂಥದ್ದು ತಂದು ಇಂಥ ದಾರ್ಯಾಗಿಡ್ರಿ ಅಂದ್ರೆ ಬಿಡ್ತೀನಿ ನಾನು. ಇದಕ್ಕೇನಂತಾರ ಅಂದ್ರ ಮನಃಶಾಸ್ತ್ರೀಯ ಆರೋಗ್ಯದ ವಿಷಯದೊಳಗೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತಾರೆ. ಇದು ಅಂದ್ರೆ ದೇಹದ ಆರೋಗ್ಯವೂ ಸರಿಗಿಲ್ಲ, ಮನದ ಆರೋಗ್ಯವೂ ಸರಿಗಿಲ್ಲ, ಮನಸ್ಸು ಕೆಟ್ಟೈತಷ್ಟೆ. ಈಗ ಅದಕ್ಕಾಗಿನೇ ಸೈಕ್ಯಾಟ್ರಿಸ್ಟ್ ಹತ್ರ ಭಾಳ ಮಂದಿ ಹೋಗ್ತಾರೆ. ಸೈಕ್ಯಾಟ್ರಿಸ್ಟ್ ಅಂದ್ರೆ ಈ ಮನ ರೋಗಿಗಳ ತಜ್ಞರು, ಮನೋರೋಗಿಗಳ ತಜ್ಞರು. ಒಬ್ಬ ಹೋದ್ನಂತವ ಡಾಕ್ಟರ್ ಹತ್ರ, ಮನೋರೋಗಿ ಅವ. ಹೋಗಿ ಡಾಕ್ಟರ್ ಹತ್ರ ಹೋದ, ನನಗೆ ಭಯಂಕರ ಟೆನ್ಷನ್ ನೋಡ್ರಿ, ಭಯಂಕರ ಡಿಪ್ರೆಷನ್ ನೋಡ್ರಿ, ಒಟ್ಟ ತಲೆಯಾಗ ಏನೈತಿ ಗೊತ್ತಾಗೋದಿಲ್ಲ, ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಅವಾಗ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಅಂದರು, ಕಣ್ಣು ಮುಚ್ಚ ನೋಡಪ್ಪ, ಸಮಾಧಾನ ಇದು, ಈಗ ಟೆನ್ಷನ್ ಹೋಗೈತಂತ ಅನ್ಕೋ. ಈಗ ಅಂದರು, ಅನಿಸ್ತೈತೆ ಸರ್. ಈಗ ಡಿಪ್ರೆಷನ್ ಹೋಗೈತಂತ ತಿಳ್ಕೊ, ಅನಿಸ್ತೈತೆ ಸರ್. ಈಗ ಮನಸ್ಸು ಶಾಂತ ಆಗೈತಂತ ಅನ್ಕೋ ಅಂದರು. ಅನ್ಕೊಂಡೇನು ಸರ್. ಕಣ್ಣು ತೆಗಿ ಅಂದರು. ಈಗ ಆರಾಮ ಅನಿಸ್ತೈತೆ? ಆರಾಮ ಅನಿಸ್ತೈತೆ ಸರ್. ಫೀಸ್ ಕೊಡು ಅಂದರು. ಕಣ್ಣು ಮುಚ್ಚ್ರಿ ಸರ್ ಅಂದ. ಕಣ್ಣು ಮುಚ್ಚಿದ್ರು ಅವರು. ಸರ್, ನಾ ಕಿಸ್ದನ್ ತೆಗೆದು ನಿಮಗೆ ಫೀಸ್ ಕೊಟ್ಟಿನಂತ ಅನ್ಕೊಂಬಿಡ್ರಿ, ನೀವು ಅನ್ಕೊಡ್ರಿ ಅಂದ. ಎಂತಲಿಗನ ಶಾಣ್ಯಾರ ನಮ್ಮ ಮಂದಿ. ಇಲ್ಲೇನು ಸೈಕಾಲಜಿ ಈಕಾಲಜಿ ಏನೂ ವರ್ಕ್ ಆಗೋದಿಲ್ಲ. ತಮಗೆ ಬಂದಾಗ ಒಟ್ಟು ಮನೆ ಬಿಟ್ಟು ಓಡಿಸ್ತೈತೆ ಅಷ್ಟ. ಏನು ಮನಃಶಾಸ್ತ್ರ ನೋಡಬೇಕಲ್ಲ, ಏನು ಆರೋಗ್ಯ ಅಂತ ಯಾವುದಕ್ಕೆ ಅನ್ನಬೇಕು. ನೀವೆಲ್ಲ ಇತ್ತಿತ್ತಲಾಗಿ ಭಾರತ ದೇಶದಲ್ಲಿ ಒಂದು ಸ್ಲೋಗನ್, ಇಡೀ ದೇಶ ಒಂದು ಸ್ಲೋಗನ್ ಮಾಡಿತು, ಫಿಟ್ ಇಂಡಿಯಾ. ಫಿಟ್ ಇಂಡಿಯಾ. ಏನು ಫಿಟ್ ಇಂಡಿಯಾ ಅಂದ್ರೆ? ಫಿಟ್ ಅಂದ್ರೆ ಏನು? ಬರೀ ದಿವಸ ಬೆಳಿಗ್ಗೆ ಎದ್ದು ಜಿಮ್ಮಿಗೆ ಹೋದ್ರೆ ಫಿಟ್ ಆಕ್ಕಾರ? ಏನು ಬೆಳಿಗ್ಗೆ ಎದ್ದಾನ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಿನ್ನೋದು, ಜಿಮ್ಮಿಗೆ ಹೋಗೋದು. ಯುವಕರಿಗೆಲ್ಲ ಹುಡುಗರಿಗೆ ಕೇಳಬೇಕು, ಅದಕ್ಕೆ ಜಿಮ್ಮಿಗೆ ಹೋಗ್ತಿರೋ ತಮ್ಮ ಅಂದರೆ 6 ಪ್ಯಾಕ್ ಆಗ್ಬೇಕಂತಾರ ಅವರು. 6 ಪ್ಯಾಕ್ ಅಲ್ಲ, ಕೈಯಾಗಿ ಸಿಗರೇಟ್ ಪ್ಯಾಕ್ ಇಟ್ಕೊಂಡು ದೇಹ 6 ಪ್ಯಾಕ್ ಹೆಂಗಾಗುತ್ತೆ? ಅದು ಬಿಟ್ಟರೆ ತಾನ 6 ಪ್ಯಾಕ್ ಆಗುತ್ತೆ ಅಷ್ಟೆ. ಜಿಮ್ಮಿಗೆ ಹೋದವ್ರಷ್ಟ ಫಿಟ್ ಆಗೋದಿಲ್ಲ. ಜಿಮ್ಮಿಗೆ ಹೋದವ್ರಕ್ಕಿಂತ ಜಮೀನಿಗೆ ಹೋಗೋರು ಭಾಳ ಫಿಟ್ ಇರ್ತಾರೆ. ಅವ್ರು ನೋಡ್ರಿ ಭಾರಿ ಚಲೋ ಇರ್ತಾರೆ. ರೈತರು ಹೆಂಗಿರ್ತಾರೆ ನೀವು, ಇವು ಪ್ಯಾಟೆನು ಎಲ್ಲ ಡಯಟ್ ಮಾಡ್ತಿರ್ತಾವೆ. ಡಯಟ್ ಅಂದ್ರೆ ಒಂದ ರೊಟ್ಟಿ ತಿನ್ನಿರಿ, ಅದ್ರಾಗ ಅರ್ಧ ತಿನ್ನಿರಿ, ಬೆಳಗ್ಗೆ ಗಿರ್ದ ತಿನ್ನಿರಿ, ರಾತ್ರಿ ಸ್ವಲ್ಪ ತಿನ್ನಿರಿ ಅಂತ. ನೀವು ಹಳ್ಳಿ ರೈತಗೆ ನೋಡ್ರಿ, ಒಂದು ಕುಕ್ಕರ್ ಸೀಟಿ ಹೊಡಿ ಸೀದಾ ಅವ್ನ ಮುಂದೆ ಇಡೋದ. ನೀವು ಹೋಗಿ ಒಂದು ರೊಟ್ಟಿ ತರದ್ರಾಗ ಯಾವ ಸೀಟಿ ಹೊಡೆದಿರ್ತಾನೆ, ನಂದು ಮುಗದೈತೆ ಅಂತ ತಿಳ್ಕೊಂಡು. ಏನಪ್ಪ ರೊಟ್ಟಿ ಕೆರೆಸಿ ಬಾಯಿ ಏಕ ಆಗಿರ್ತೈತೆ ಅವನಿಗೆ. ಇವು ಅರ್ಧ ಗಿರ್ದ ನಡೀದಿಲ್ಲ ಅವ್ರಿಗೆ. ಪಾಪ ಹೆಣ್ಮಕ್ಳು ರೊಟ್ಟಿ ಬಡ್ದ ರೊಟ್ಟಿ ಸೌದವ. ಅವರು ಫ್ಯಾಕ್ಟ್ರಿ ಇದ್ದಂಗೆ ಚಂದ ಉಂಡ ತಿಂದ ಎಷ್ಟು ಮಸ್ತ್ ಇರ್ತಾರೆ ಅವರೆಲ್ಲ. ಕಲಿಬೇಕು, ಆರೋಗ್ಯ ಇರಬೇಕಲ್ಲ ಮನುಷ್ಯ. ಫಿಟ್ ಇಂಡಿಯಾ ಅಂದ್ರೆ ಏನು? ಅದಕ್ಕೆ ಹೇಳ್ತಾರೆ ಅವರು, ಹಾರ್ಡ್ನೆಸ್ ಇನ್ ದ ಬಾಡಿ, ಹಾರ್ಡ್ನೆಸ್ ಇನ್ ದ ಬಾಡಿ, ಶಾರ್ಪ್ನೆಸ್ ಇನ್ ದಿ ಮೈಂಡ್. ಹಾರ್ಡ್ನೆಸ್ ಇನ್ ದ ಬಾಡಿ, ಶಾರ್ಪ್ನೆಸ್ ಇನ್ ದಿ ಮೈಂಡ್, ಸಾಫ್ಟ್ನೆಸ್ ಇನ್ ದಿ ಹಾರ್ಟ್. ಆರೋಗ್ಯವಂತ ಅಂತ ಯಾರಿಗನ್ನಬೇಕು ಅಂದ್ರೆ, ಯಾವನ ದೇಹ ಸಶಕ್ತ ಐತಿ, ಮನಸ್ಸು ತೀಕ್ಷ್ಣ ಐತಿ, ಹೃದಯದೊಳಗೆ ಪ್ರೇಮ ಐತಿ, ಅವ ನಿಜವಾದ ಆರೋಗ್ಯವಂತ. ಇದಕ್ಕಿಂತ ದೊಡ್ಡ ಆರೋಗ್ಯ. ಇದನ್ನ ಈ ದೇಶದ ಋಷಿಗಳು ಹೇಳಿದರು. ಈ ದೇಶದ ಋಷಿಗಳು ಏನು ಹೇಳಿದ್ರು ಅಂದ್ರೆ, ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ಸ್ವಸ್ಥ ಅಂದ್ರೆ ಆತ್ಮ, ಇಂದ್ರಿಯ, ಮನಸ್ಸು ಎಲ್ಲವೂ ಸ್ವಸ್ಥ ಆಗಿರಬೇಕು. ಇದು ಆರೋಗ್ಯತಾ. ಇದು ಆರೋಗ್ಯ, ಇದು ಸ್ವಾಸ್ಥ್ಯತೆ. WHO ಅಂತ ಐತಿ, ನೀವು ಕೇಳಿರಬೇಕು. ಜಿನೇವಾದೊಳಗೆ, ಸ್ವಿಟ್ಜರ್ಲ್ಯಾಂಡ್ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್.
ಅಂದ್ರೆ ಇಡೀ ವಿಶ್ವದ ಆರೋಗ್ಯದ ಸೂತ್ರಗಳೆಲ್ಲ ಯಾವಾಗ ಏನು ಬರ್ತೈತಿ, ರೋಗ ಬರ್ತೈತಿ, ಇದಕ್ಕೇನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅವರು ಹೇಳ್ತಾರೆ. ಅವ್ರೇನು ಹೇಳ್ತಾರ ಅಂದ್ರ ಆರೋಗ್ಯವಂತ ಅಂತ ಯಾರಿಗೆ ಅನ್ಬೇಕು ಅಂದ್ರ ದೈಹಿಕವಾಗಿ ಚಲೋ ಇರಬೇಕು, ಮಾನಸಿಕವಾಗಿ ಚಲೋ ಇರಬೇಕು, ಅಷ್ಟೇ ಅಲ್ಲ ಸಾಮಾಜಿಕವಾಗಿ ಅಂತ ಸೋಷಿಯಲ್ ವೆಲ್ ಬೀಯಿಂಗ್ ಅಂತ. ಅಂದ್ರೆ ಮನ್ಯಾನವ್ರ ಜೊತೆ ಆರೋಗ್ಯವಂತ ಅಂತ ಯಾರಿಗೆ ಅನ್ಬೇಕು ಅಂದ್ರೆ ದೇಹದಿಂದ ಚಲೋ ಇರಬೇಕು, ಮನದಿಂದನೂ ಚಲೋ ಇರಬೇಕು, ಮನ್ಯಾನವ್ರ ಜೊತೆ ಊರಾನವ್ರ ಜೊತೆ ಜಗಳ ಆಡ್ಲಾರ್ದಂಗೆ ಮುಖ ಗಂಟು ಹಾಕೊಳ್ಳಲಾರ್ದಂಗೆ ಇರೋದಕ್ಕೆ ಆರೋಗ್ಯವಂತ ಅಂತ ಕರೀತಾರೆ. ಇದು ನೋಡಾಕ ಪೈಲ್ವಾನ್ ಇತ್ತು, ಬರೇ ಮುಖ ಗಂಟು ಹಾಕೊಂಡು ಅಡ್ಡಾಡ್ದಿತ್ತು, ಊರಾಗ ಒಂದಕ್ಕೂ ಸೇರ್ತಿದ್ದಿಲ್ಲ ಅಂದ್ರೆ ಅವ ಅನಾರೋಗ್ಯವಂತ ಅಂತನ ಅರ್ಥ. ಆರೋಗ್ಯ ಚಲೋ ಇರಬೇಕು ಮನುಷ್ಯಂದು, ಅದು ಬಹಳ ಮುಖ್ಯ. ಆರೋಗ್ಯ ಕೆಟ್ಟತು ಅಂದ್ರೆ ಏನಿದೆ ಹೇಳಿದಿ ಜಗತ್ತಿನೊಳಗೆ. ಈಗ ನೀವು ನೋಡಿ ಭಾಳ ಮಂದಿ ಏನಂತಿರ್ತಾರ, ಎಷ್ಟು ದುಡಿತಾರ ಅಂದ್ರೆ ಭಾಳ ದುಡಿತಾರ. ಇನ್ನೇನು ಮುಗಿತಪ್ಪ ಇನ್ನು ಸಾಕನ್ನುವಷ್ಟ್ರ ಮಟ್ಟಿಗೆ ದುಡಿತಾರ. ಅಷ್ಟು ಹೋಗೋದ್ರಾಗ ಆರೋಗ್ಯ ಕೆಟ್ಟು ಬಿಟ್ಟಿರ್ತೈತಿ. ಮತ್ತು ಗಳಿಸಿದ ರೊಕ್ಕ ಎಲ್ಲ ಎದಕ್ಕೆ ಇಡ್ತಾರ ಅಂದ್ರೆ ಮತ್ತೆ ಹಳ್ಳಿ ದವಾಖಾನೆಗೆ ಇಡೋದು ಅಷ್ಟೇ. ಭಾಳ ಮಂದಿ ಕೇಳ್ಬೇಕು, ಅವ್ರು ಏನಂತಿರ್ತಾರೆ, ಏನಾಗೈತಿ, ಏನಿಲ್ಲ ನೋಡಪ್ಪ, ಒಟ್ಟ ದುಡಿದು ದವಾಖಾನೆಗೆ ಇಡೋದು ಇಷ್ಟ ಆಗೈತಿ ನಮ್ದು ದುಡಿಮೆ. ಮತ್ತು ದವಾಖಾನೆಗೆ ಹೋದ್ರೆ ಹಂಗೆ ಆಗೋದಲ್ಲ, ಅದು ಹೆಚ್ಚು ಕಡಿಮೆ ಆಗೋದಲ್ಲ. ಈಗ ಅಲ್ಲಿ ಹೋದ್ರೆ ಸರಳ ಹೆಂಗಿರ್ತೈತಿ ಹೇಳಿ. ಈಗ ಯಾರಿಗೋ ಒಬ್ಬನಿಗೆ ಹೋದ್ನಂತ ಡಾಕ್ಟರ್ ಹತ್ರ, ಯಪ್ಪ ನನ್ನ ಹೊಟ್ಟೆ ಭಯಂಕರ ಏನೋ ಆದಂಗೆ ಆಗೈತಿ. ಅವ ಡಾಕ್ಟರ್ ಹತ್ರ ಹೋದ ತಕ್ಷಣ ಅವ್ರಂದ್ರು, ಹೊಟ್ಟೆ ಹಿಡ್ಕೊಂಡೈತೆ ನೋಡಪ್ಪ, ನಿನಗೆ ಆಪ್ರೇಷನ್ ಮಾಡ್ಬೇಕಂದ್ರೆ ಅವ್ರು ಒಳಗೆ ಕರ್ಕೊಂಡು ಹೋಗಿ ಆಪ್ರೇಷನ್ ಥಿಯೇಟರ್ನ್ಯಾಗ ಮಲಗಿಸಿದ್ರು. ಅದಕ್ಕೆ ಮಲಗಿಸಿ ಒಂದು ಹೂವಿನ ಸರ ತಂದು ಹಾಕಿದ್ರೆ ಅಲ್ಲಿ ಊಟಕ್ಕೆ. ಅದು ಪೇಷಂಟ್ ಅಂತ, ಯಪ್ಪ ಹೂವಿನ ಸರ ಯಾಕೆ ತಂದಿರಿ? ನೋಡಪ್ಪ ನಂದು ಹೊಸದಾಗಿ ಪ್ರಾಕ್ಟೀಸ, ಮತ್ತು ಚಲೋ ಆಯ್ತು ಅಂದ್ರೆ ನಾ ಹಾಕ್ಕೊಂತೀನಿ, ಹೆಚ್ಚು ಕಡಿಮೆ ಆದ್ರೆ ನಿನಗೆ ಹಾಕಿ ಕಳಿಸ್ತೀನಿ ಅಂತ. ಆರೋಗ್ಯ ಚಲೋ ಇರಬೇಕು ಮನುಷ್ಯಾಗ, ದವಾಖಾನಿಗೆ ಹೋಗೋದಲ್ಲ. ಅದಕ್ಕೆ ನಮ್ಮಲ್ಲಿ ಹಿರಿಯರೆಲ್ಲ ಏನು ಹೇಳಿದ್ರು ಅಂದ್ರೆ, ಈ ದೇಹ ಮನಸ್ಸು ಇದು ಸ್ವಸ್ಥವಾಗಿರಬೇಕು. ಮೊದಲು ಕೂಡಲ ಸಂಗನ ಶರಣರ ನೊಲಿಸಲು ಬಂದ ಪ್ರಸಾದ ಕಾಯ ಇದು ಕೆಡಿಸಲಾಗದು. ದೇಹ ಚಲೋ ಇರಬೇಕು. ಅದಕ್ಕಿದಕ್ಕ ಕಾಲು ಕಂಬ ಶಿರವೇ ಹೊನ್ನ ಕಳಶ, ಈ ದೇಹವೇ ದೇಗುಲವಯ್ಯ ಅಂದ್ರು. ಈ ದೇಹ ಇದು ದೇವಾಲಯ ಅಂತ ಕರೆದ್ರವ್ರು. ದೇಹವಿಲ್ಲದಿರೆ ಪ್ರಾಣಕ್ಕಾಶ್ರಯ ಉಂಟೆ. ನಿನ್ನ ಪ್ರಾಣ ಇರಬೇಕಾದ್ರೆ ಈ ದೇಹ ಇರಬೇಕಲ್ಲ, ಆತ್ಮ ಇರಬೇಕಾದ್ರೂ ದೇಹ ಇರಬೇಕಲ್ಲ. ದೇಹ ಕೆಟ್ಟತು ಅಂದ್ರೆ ಎಲ್ಲವೂ ಕೆಟ್ಟು ಹೋಗ್ತೈತೆ ಅಷ್ಟೇ. ದೇಹ ಸರಿಯಾಗಿರ್ಬೇಕಾಗ್ತೈತೆ ಮನುಷ್ಯಂದು. ಎಷ್ಟು ಅದ್ಭುತವಾದಂಥ ದೇಹ ಇದು. ನಾನು ತಾಯಿಯ ಗರ್ಭದಿಂದ ಗೋರಿಯವರೆಗೆ ಅಧಿಕಾರಗಳು ಬಂದಿರಬಹುದು, ಹೋಗಿರಬಹುದು, ಸಂಪತ್ತು ಬಂದಿರಬಹುದು, ಹೋಗಿರಬಹುದು, ಪ್ರಶಸ್ತಿಗಳು ಬಂದಿರಬಹುದು, ಹೋಗಿರಬಹುದು, ಬಂಧುಗಳು ಬಂದಿರಬಹುದು, ಹೋಗಿರಬಹುದು. ಆದರೆ ನಿನ್ನ ಹುಟ್ಟಿನಿಂದ ಸಾವಿನವರೆಗೆ ನಿನ್ನ ಜೊತೆಯಾಗಿದ್ದಿದ್ದು ಇಟ್ ಈಸ್ ಯುವರ್ ಬಾಡಿ ಈಸ್ ಯುವರ್ ಪರ್ಮನೆಂಟ್ ಅಡ್ರೆಸ್. ನಿನ್ನ ದೇಹವೇ ನಿನ್ನ ಪರ್ಮನೆಂಟ್ ಅಡ್ರೆಸ್, ಎಂದೂ ಕೈ ಬಿಟ್ಟಿಲ್ಲ ಅದು. ಈ ಜಗತ್ತನ್ನು ನಾವು ನೋಡಿದ್ದು, ಕೇಳಿದ್ದು, ಮುಟ್ಟಿದ್ದು, ಅನುಭವಿಸಿದ್ದು ಇದೆಲ್ಲವೂ ಈ ದೇಹದಿಂದ. ಈ ದೇಹ ಸರಿಯಾಗಿರಬೇಕಾಗ್ತದೆ. ಶರಣರಂದ್ರು ಭೂತವ ಕೂಡಿ ಅದ್ಭುತವಾಯಿತು. ಇದು ದೇಹ ಬಹಳ ಅದ್ಭುತವಾಗಿರುವಂತಹದ್ದು. ಈ ದೇಹಕ್ಕೆ ಯಾಕೆ ಅದ್ಭುತ ಅಂದ್ರು ಅಂದ್ರೆ, ಈ ದೇಹ ಏನೈತಲ್ಲ, ಈ ದೇಹ ನಿರ್ಮಾಣ ಆಗಿದ್ದು ಅದರಿಂದಾಗೈತಿ. ಈ ದೇಹ ನಿರ್ಮಾಣ ಆಗಿದ್ದು ಮಣ್ಣ, ನೀರ, ಗಾಳಿ, ಬೆಳಕು, ಈ ಏನು ಪಂಚಭೂತಗಳದಾವಲ್ಲ, ನಿರ್ಜೀವ ವಸ್ತುಗಳವು. ದೇಹಕ್ಕೆ ಯಾಕೆ ಅದ್ಭುತ ಅಂದ್ರು ಅಂದ್ರೆ, ಮಣ್ಣು, ನೀರು, ಗಾಳಿ, ಬೆಳಕು, ಈ ನಿರ್ಜೀವ ವಸ್ತುಗಳಿಂದ ಒಂದು ಜೀವ ಉತ್ಪತ್ತಿ ಆಯ್ತಲ್ಲ, ಅದಕ್ಕಿದು ಅದ್ಭುತ ಈ ದೇಹ ಅಂತ ಕರೆದ್ರವ್ರು. ಇದು ಅದ್ಭುತ ದೇಹ. ಏನು ನೋಡ್ರಿ, ದೇವರು ಎಷ್ಟು ಅದ್ಭುತವಾದ ಮಾಡಿಟ್ಟಾನ. ನೀವೊಂದು ಈಗ ಜಗತ್ತಿನಲ್ಲಿ 7 ಅದ್ಭುತಗಳದಾವ ಅಂತೀವಿ ನಾವು. ಹ್ಯಾಂಗಿಂಗ್ ಗಾರ್ಡನ್, ಚೈನಾ ವಾಲ್, ಬ್ಯಾಬಿಲೋನಿಯದ ಹ್ಯಾಂಗಿಂಗ್ ಗಾರ್ಡನ್, ಪ್ಯಾರಿಸ್ ಟವರ್, ಇವೆಲ್ಲ ಬಹಳ ಅದ್ಭುತಗಳು ಅಂತ ಕರಿತೀವಿ. ಈ ವಿಜ್ಞಾನದ ಆವಿಷ್ಕಾರಗಳು, ಲ್ಯಾಪ್ಟಾಪು, ಮೊಬೈಲು, ಇವು ವಿಜ್ಞಾನದ ಅದ್ಭುತಗಳು. ನೀವು ನೋಡ್ರಿ, ಜಗತ್ತಿನ ಅದ್ಭುತಗಳಿರಲಿ, ವಿಜ್ಞಾನದ ಅದ್ಭುತಗಳಿರಲಿ, ಇದೇ ಅದ್ಭುತ ಅನ್ನುವುದಾದ್ರೆ ಇವುಗಳನ್ನು ಕಂಡು ಹಿಡಿದು ನಿರ್ಮಾಣ ಮಾಡಿದಂಥ ಮನುಷ್ಯನ ಮನಸ್ಸು, ಆ ಮನುಷ್ಯ ಎಷ್ಟು ಅದ್ಭುತ ಇರಬೇಡ, ಅದಕ್ಕವ ಅದ್ಭುತ ಅಂತ ಕರೆದಲ್ಲ ಮಾತ್ರ.
ಭೂತವ ಕೂಡಿ ಅದ್ಭುತವಾಯಿತು. ಏನು ದೇಹ ಎಷ್ಟು ಅದ್ಭುತವಾದ ಕೆಲಸ ಮಾಡ್ತೈತಿ. ನೀವು ಈ ದೇಹದೊಳಗೆ ಕೋಟಿ 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 ಜೀವಕೋಶಗಳದಾವ, ಕೋಟಿ ಕೋಟಿ ನರಗಳದಾವ, ನರದ ವ್ಯೂಹ ಐತಿ, ಎಷ್ಟು ಅಂಗಾಂಗಗಳದಾವ, ಮೆದುಳೈತಿ, ಹೃದಯ ಐತಿ, ಕಿಡ್ನಿ ಐತಿ, ಲಿವರ್ ಐತಿ, ಒಂದೇ ಎರಡೇ ಜಾಯಿಂಟ್ಸ್ ಎಷ್ಟದಾವ. ನೀವು ಉಂಡ ಅನ್ನ ಸುಮ್ಮನೆ 2 ರೊಟ್ಟಿ ಉಂಡಿರಿ, ನೀವು ಉಂಡ 2 ರೊಟ್ಟಿನೂ ದೇಹ ಏನು ಮಾಡೈತೆ ಅಂದ್ರೆ ಇರುವ ಕೋಟಿ ಕೋಟಿ ಜೀವಕೋಶಗಳಿಗೆ ಒಯ್ದು ಆ ರೊಟ್ಟಿಯ ಶಕ್ತಿ ಮುಟ್ಟಿಸೈತಿ. ಒಂದಲ್ಲ ನಾ ಹೇಳೋದು, ಕೋಟ್ಯಾನು ಕೋಟಿ ಸುಮ್ಮನೆ ನೀವು ಉಂಡ 2 ರೊಟ್ಟಿ ಅನ್ನದ ರಸ ರಕ್ತ ಮಾಡಿ ಕೋಟಿ ಕೋಟಿ ಜೀವಕೋಶಗಳಿಗೆ ಒಯ್ದು ಈ ದೇಹ ಮುಟ್ಟಿಸೈತಿ. ನಮ್ಮ ಮನ್ಯಾಗ ಒಂದು ಹಿರೇ ಸೊಸಿ ಮೇಲೆ ಜೀವ ಭಾಳ ಅಂತ ಒಬ್ಬಾಕಿ, ಇಲ್ಲ ಸಣ್ಣ ಸೊಸಿ ಹತ್ರ ಗಂಟೈತಿ ಅಕ್ಕಿ ಮೇಲೆ ಜೀವ ಅದಳಂತ ಒಬ್ಬಾಕಿ. ನಮ್ಮ ಮನ್ಯಾಗ 3 ಮಂದಿಗೆ ನಮಗೆ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಒಬ್ಬರ ಮುಖ ಒಬ್ಬರು ನೋಡೋಕ್ಕಾಗೋದಿಲ್ಲ, ಸಮಾಧಾನ ಮಾಡೋಕ್ಕಾಗೋದಿಲ್ಲ. ಆದ್ರೆ ಕೋಟಿ 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 ಜೀವಕೋಶಗಳಿಗೂ ಸಹಿತ ಆಹಾರ ರಕ್ತ ಮುಟ್ಟಿಸಿ ಯಾವ ಹೊಡೆದಾಡಲಾರ್ದಂಗೆ ಮಾಡಿದಂಥ ಈ ದೇಹ, ವಾಟ್ ಎ ಬ್ಯೂಟಿಫುಲ್ ಕೋಆಪರೇಟಿವ್ ಸಿಸ್ಟಮ್ ಇದು. ನಮ್ಮದೇನು ಕೋಆಪರೇಟಿವ್ ಸಿಸ್ಟಮ್ ಏನು ಮಾಡಿವಿ ಹೇಳಿ? ದೇವರು ನಿರ್ಮಾಣ ಮಾಡಿದ್ದೆಷ್ಟು ಅದ್ಭುತ ಐತಿ. ಇದು ಕೆಡಿಸಬಾರ್ದು, ಇದನ್ನ ಅಷ್ಟೇ.